ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಖುಷ್ ಪ್ರಸಾದ್ ಕ್ರಿಯೇಷನ್ಸ್. ನಾನು ಅಶ್ವಿನಿ ಪ್ರಸಾದ್. ಹಲಸಿನ ಹಣ್ಣನ್ನು ಬಳಸಿ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಲಸಿನ ಹಣ್ಣಲ್ಲಿ ಡಿಫ್ರೆಂಟ್ ಆಗಿರುವಂತಹ ಸ್ವೀಟ್ ರೆಸಿಪಿನೂ ಮಾಡ್ಬೋದು, ಚಿಪ್ಸು ಸಹ ಮಾಡ್ಬೋದು, ಖಾರನೂ ಸಹ ಮಾಡ್ಬೋದು. ಅದರಲ್ಲಿ ಒಬ್ಬಟ್ಟು ವಿಶೇಷವಾಗಿರುತ್ತೆ, ರುಚಿ ತುಂಬ ಚೆನ್ನಾಗಿರುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಬಟ್ಲಿಗೆ 1 ಕಪ್ಪಷ್ಟು ಮೈದಾನ ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ ಕಂಪ್ಲೀಟಾಗಿ ಮೆಷರ್ಮೆಂಟ್ ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ನೀವು ಅಷ್ಟೇ ತೊಗೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. 1 ಕಪ್ಪಷ್ಟು ಮೈದಾನ ಜರಡಿ ಹಿಡ್ಕೊಂಡಿದ್ದೀನಿ. ಈಗ ಅದೇ ಕಪ್ಪಿನ ಅಳತೆಯಲ್ಲಿ ಚಿರೋಟಿ ರವೆನ ತೊಗೊಳ್ತಾ ಇದ್ದೀನಿ. ನೀವು ಬೇಕಂದರೆ ಕಂಪ್ಲೀಟಾಗಿ ಮೈದಾನೇ ಹಾಕ್ಕೋಬೋದು. ಮೈದಾ ಕ್ವಾಂಟಿಟಿ ಇನ್ನೂ ಸ್ವಲ್ಪ ಜಾಸ್ತಿನೇ ಕಮ್ಮಿ ಮಾಡಿ ಚಿರೋಟಿ ರವೆನೇ ಜಾಸ್ತಿನೂ ಸಹ ಸೇರಿಸ್ಕೊಳ್ಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಅರಿಶಿನ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈಗ ಅರಿಶಿನ ಮತ್ತು ಉಪ್ಪು ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು. ಮೈದಾ ಮತ್ತು ಚಿರೋಟಿ ರವೆ ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಕಲಿಸ್ಕೊಂಡು ನಂತರ ಸ್ವಲ್ಪನೇ ನೀರನ್ನ ಹಾಕಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ತುಂಬ ತೆಳ್ಳಗೆ ಕಲಿಸ್ಕೋಬಾರ್ದು, ಮೀಡಿಯಮ್ ಹದದಲ್ಲಿ ಕಲಿಸ್ಕೋಬೇಕಾಗತ್ತೆ. ನಾವು ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕು. ನೀರನ್ನ ನೋಡಿಕೊಂಡು ಹಾಕ್ಕೋಬೇಕು, ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರ್ದು. ನೀವಿನ್ನೂ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೆಕ್ಸ್ಟ್ ನಮ್ಮ ಚಾನಲಿಂದ ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಈಗ ನೋಡಿ, ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡು 2 ನಿಮಿಷ ಹಾಗೆ ಬಿಟ್ಬಿಡಬೇಕು. 2 ನಿಮಿಷ ಆದ ನಂತರ ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಬರೋವರೆಗೂ ಚೆನ್ನಾಗಿ ಇಷ್ಟು ತೆಳ್ಳಗಿದ್ರೆ ಸಾಕಾಗತ್ತೆ. ತುಂಬ ತೆಳ್ಳಗೂ ಮಾಡ್ಕೋಬಾರ್ದು, ತುಂಬ ಗಟ್ಟಿಗೂ ಮಾಡ್ಕೋಬಾರ್ದು. ಚಿರೋಟಿ ರವೆ ಹಾಕಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗತ್ತೆ, ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ನಾದ್ಕೋಬೇಕು. ನಾವು ಬೇಳೆ ಒಬ್ಬಟ್ಟಿಗೆ ಹಾಕುವಷ್ಟು ಎಣ್ಣೆ ಇದಕ್ಕೆ ಬೇಕಾಗೋದಿಲ್ಲ. ಇದಕ್ಕೆ 1/4 ಕಪ್ಪಷ್ಟು ಎಣ್ಣೆ ಆದರೆ ಸಾಕಾಗತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ನಾದ್ಕೋಬೇಕು. ನಮ್ಮ ಚಾನಲಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವರಿಗೆ ಹೇಗೆ ಅಲಂಕಾರ ಮಾಡೋದು, ಹೇಗೆ ಸೀರೆ ಉಡಿಸೋದು ಅಂತ ಕಂಪ್ಲೀಟ್ ವಿಡಿಯೋಗಳನ್ನ ಅಪ್ಲೋಡ್ ಆಲ್ರೆಡಿ ಮಾಡಿದ್ದೀವಿ. ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ಇನ್ನೂ ಹೇಗೆ ಡಿಫ್ರೆಂಟಾಗಿ ದೇವರಿಗೆ ಅಲಂಕಾರ ಮಾಡ್ಬೋದು ಅಂತ ಅಪ್ಲೋಡ್ ಮಾಡ್ತಾ ಬರ್ತೀವಿ. ಈಗ ಮತ್ತೆ ಒಂದು ಸಲ ಎಣ್ಣೆನ ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಚೆನ್ನಾಗಿ 1 ಅವರ್ ನೆನಿಲಿಕ್ಕೆ ಅಂತ ಹೇಳಿ ಒಂದು ಪ್ಲೇಟ್ನ ಮುಚ್ಚಿಟ್ಟು ಸೈಡ್ಗೆ ಇಟ್ಕೊಳ್ಳೋಣ. ಇದು 1 ಅವರಲ್ಲಿ ನೆನೆಯೋ ಅಷ್ಟೊತ್ತಿಗೆ ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ. ನಾವು ಸ್ವೀಟ್ ಮಾಡುವಾಗ ಯಾವುದೇ ಪಾತ್ರೆ ಆಗಿರ್ಬೋದು, ಅದಕ್ಕೆ ಈ ರೀತಿಯಾಗಿ ಸ್ವಲ್ಪ ನೀರನ್ನ ಚೆನ್ನಾಗಿ ಕುದಿಸಿ ನಂತರ ಚೆಲ್ಲಿ ಮತ್ತೆ ಇನ್ನೊಂದು ಸಲ ತಣ್ಣೀರಲ್ಲಿ ತೊಳೆದು ನಂತರ ಯೂಸ್ ಮಾಡೋದ್ರಿಂದ ಖಾರ ಅನ್ನೋದು ಬರೋದಿಲ್ಲ. ಈಗ ಬೆಲ್ಲನ 1/4 ಕಪ್ಪಷ್ಟು ಬೆಲ್ಲನ ನಾನಿಲ್ಲಿ ತೊಗೊಂಡಿದ್ದೀನಿ. ಅದಕ್ಕೆ ಬೆಲ್ಲ ಮುಳುಗುವಷ್ಟು ಮಾತ್ರ ಇಲ್ಲಿ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿಯಾಗಿರುವಂತಹ ಪಾಕನೂ ಸಹ ಮಾಡ್ಕೊಳ್ತಿಲ್ಲ. ಈ ಬೆಲ್ಲ ಕರಗೋ ಅಷ್ಟೊತ್ತಿಗೆ ಇಲ್ಲಿ ನಾವು ಮಿಕ್ಸಿ ಜಾರಿಗೆ ಹಲಸಿನ ಹಣ್ಣನ್ನು ಹಾಕ್ಕೊಳ್ಳೋಣ. ನೋಡಿ, ಅದರಲ್ಲಿರುವಂತಹ ಬೀಜಗಳನ್ನೆಲ್ಲ ತೆಗೆದು ಈ ರೀತಿಯಾಗಿ ಕಟ್ ಮಾಡಿ ತೊಗೊಂಡಿದ್ದೆ. ಅದನ್ನು ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಹಲಸಿನ ಹಣ್ಣು ಜೊತೆಗೆ ಸ್ವಲ್ಪ ಏಲಕ್ಕಿ ಪೌಡರ್ನು ಸಹ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ನುಣ್ಣಗೆ ರುಬ್ಬಿ ಸೈಡ್ಗೆ ತೆಗೆದಿಟ್ಕೊಳ್ಳೋಣ. ಈಗ ನೋಡಿ, ಬೆಲ್ಲ ಸ್ವಲ್ಪನೇ ಕರಗ್ತಾ ಬರ್ತಿದೆ. ಇದು ನಮಗೆ ಪಾಕ ಆಗೋ ಅವಶ್ಯಕತೆ ಏನಿರೋದಿಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕಾಗತ್ತೆ. ಈಗ ಬೆಲ್ಲನ ಕರಗಲಿಕ್ಕೆ ಸೈಡಲ್ಲಿಟ್ಟು ಇನ್ನೊಂದು ಬಾಣಲಿ ತೊಗೊಂಡು ಅದಕ್ಕೆ ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಇಷ್ಟೊಂದು ಚಿರೋಟಿ ರವೆ ಬೇಕಾಗೋದಿಲ್ಲ, 2-3 ಸ್ಪೂನ್ ಚಿರೋಟಿ ರವೆ ಸಾಕಾಗತ್ತೆ. ನೀವು ಬೇಕು ಅಂದರೆ ಸಣ್ಣ ರವೆನೂ ಸಹ ಸೇರಿಸ್ಕೊಳ್ಬೋದು. ಸ್ವಲ್ಪ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ. ನಂತರ ಇದೇ ಬಾಣಲಿಗೆ ನಾನು ಏನು ಕರಗಿಸಿಟ್ಟಿದ್ದೆ ಬೆಲ್ಲ, ಆ ಬೆಲ್ಲನ ಫಿಲ್ಟ್ರ್ ಮಾಡಿ ತೊಗೊಳ್ತಾ ಇದ್ದೀನಿ. ಬೆಲ್ಲದಲ್ಲಿ ಕಸ ಮತ್ತು ಧೂಳು ತುಂಬ ಇರುತ್ತೆ, ಕರಗಿಸಿ ಮಾಡೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದು. ನೋಡಿ, ಇಲ್ಲಿ ಪಾಕ ಥರ ಆಗಿದೆ, ಸ್ವಲ್ಪ ತಿಕ್ನೆಸ್ ಆಗಿರೋದ್ರಿಂದ ತಿಕ್ಕಾಗಿ ಮಾಡ್ಕೊಳ್ಬೇಡಿ, ತಟ್ಟುವಾಗ ಗಟ್ಟಿಯಾಗೋಗುತ್ತೆ. ಸ್ವಲ್ಪ ಬೆಲ್ಲ ಕರಗಿದ್ರೆ ಸಾಕಾಗತ್ತೆ ನಮಗೆ. ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಸಿ ನಂತರ ಇಲ್ಲಿ 1 ಕಪ್ಪಷ್ಟು ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ತುರಿನ
ನುಣ್ಣಗೆ ರುಬ್ಕೋಬೇಕು. ರುಬ್ಬಿರೋಂತಹ ತೆಂಗಿನ ತುರಿ ಇದು. ಅದನ್ನು ಇದಕ್ಕೆ ಬೆಲ್ಲದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1 ಕಪ್ಪಷ್ಟು ತೆಂಗಿನ ತುರಿ ಇದೆ ಇಲ್ಲಿ. ತೆಂಗಿನಕಾಯಿಯಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗಬೇಕು. ನಂತರ ಚೆನ್ನಾಗಿ ಬೇಯಬೇಕು. ಅದು ಬೆಲ್ಲದ ನೀರಲ್ಲಿನೇ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಇದನ್ನು ಕೈ ಬಿಡ್ದಿರ ಆಡಿಸ್ಕೊಳ್ತಾನೆ ಇರಬೇಕು. ಈ ರೀತಿ ಕಲಿಸ್ತಾನೆ ಇರಬೇಕು. ನಂತರ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ 2 ರಿಂದ 3 ಸ್ಪೂನಷ್ಟು ಚಿರೋಟಿ ರವೆನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಗಂಟು ಆಗದಿರ ಇರೋ ರೀತಿಯಲ್ಲಿ ಸ್ವಲ್ಪನೇ ಹಾಕಿ ಕಲಿಸ್ಕೊಂಡು ಈಗ ಒಂದು ಪ್ಲೇಟ್ನ ಮುಚ್ಚಿಡೋಣ. ನೋಡಿ, ನೀಟಾಗಿ ಹಲ್ವಾ ಥರ ಆಗಿದೆ. ಈ ಕನ್ಸಿಸ್ಟೆನ್ಸಿಯಲ್ಲಿರುವಾಗ ಇದಕ್ಕೆ ನಾನು ಮೊದಲೇ ಏನು ರುಬ್ಬಿಟ್ಟಿದ್ದೆ ಹಲಸಿನಹಣ್ಣು, ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಹಲಸಿನಹಣ್ಣು ಮತ್ತು ತೆಂಗಿನ ತುರಿ, ರವೆ ಇವೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ಕಲಿಸ್ಕೊಂಡು ನಂತರ ಇದಕ್ಕೆ 2 ಸ್ಪೂನ್ ತುಪ್ಪನ ಸೇರಿಸ್ಕೋಬೇಕು. ನಮ್ಮ ಮನೆಯಲ್ಲಿ ತುಪ್ಪ ಅಷ್ಟಾಗಿ ಇಷ್ಟಪಡೋದಿಲ್ಲ, ಅದರಿಂದ ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ. ಬಟ್ ನೀವೇನಾದರೂ ತುಪ್ಪ ಇಷ್ಟಪಡೋಂಥವ್ರಾದರೆ ತುಪ್ಪನ ಸೇರಿಸ್ಕೊಳ್ಳಿ, ರುಚಿ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು. ನಂತರ ಇದು ಸ್ವಲ್ಪ ನೀರಿನಂಶ ಎಲ್ಲ ಕಮ್ಮಿಯಾಗಿ ಗಟ್ಟಿ ಆಗಬೇಕು, ಹಲ್ವಾ ರೀತಿಯಾಗಿ ಬರಬೇಕು. ಅಲ್ಲಿವರೆಗೂ ಇದನ್ನು ಮೀಡಿಯಮ್ ಉರಿಯಲ್ಲಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ತವಾ ಏನಾದರೂ ಒಬ್ಬಟ್ಟು ಮಾಡುವಾಗ ಅಂಟ್ಕೊಳ್ತಿತ್ತು ಅನ್ನೋದಾದರೆ ಮೊದಲಿಗೆ ಅದಕ್ಕೆ ಕಲ್ಲುಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಅದನ್ನು ಒಂದು ಸಲ ವಾಶ್ ಮಾಡಿ ತೊಗೊಳ್ಳಿ. ಆಗ ನಿಮಗೆ ಒಬ್ಬಟ್ಟು ಅನ್ನೋದು ತವಾಗೆ ಅಂಟೋದಿಲ್ಲ, ಆಗ ಈಸಿಯಾಗಿ ತವಾಯಿಂದ ಎದ್ದು ಬರುತ್ತೆ. ಈ ರೀತಿಯಾಗಿ ಪಾತ್ರೆಗೆ ಅಂಟ್ಕೊಳ್ದಿರ ಸಪ್ರೇಟ್ ಆಗಬೇಕು. ಅಲ್ಲಿವರೆಗೂ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ತಾನೆ ಇರಬೇಕು, ಕೈನ ಬಿಡ್ದಿರ ಕಲಿಸ್ಕೊಳ್ತಾನೆ ಇರಬೇಕು. ನೋಡಿ, ಈಗ ಇದು ಆಗಿದೆ. ಈಗ ಇದನ್ನು ತಣ್ಣಗಾಗಲಿಕ್ಕೆ ಸೈಡಲ್ಲಿಡೋಣ. ಈಗ ಮೊದಲೇ ಏನು ಕಲಿಸಿಟ್ಟಿದ್ದೆ ಚಿರೋಟಿ ರವೆ ಮತ್ತು ಮೈದಾ, ಅದನ್ನು ಮತ್ತೆ ಇನ್ನೊಂದು ಸಾರಿ ಕಲಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಪ್ಲೇಟ್ನ ಮುಚ್ಚಿಟ್ಟಿದ್ದೆ. ಈಗ ಮತ್ತೊಂದು ಸಲ ನಾದ್ಕೊಂಡು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳ ರೀತಿಯಲ್ಲಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಈಗ ಇದನ್ನು ಒಂದು ಸಲ ತಣ್ಣಗಾಗಿದೆ, ಇದನ್ನು ಒಂದು ಸಲ ಕಲಿಸ್ಕೊಳ್ಳೋಣ. ಇದನ್ನು ಉಂಡೆ ಮಾಡ್ಕೊಳ್ಳೋದಕ್ಕೆ ಮುಂಚೆ ಸ್ವಲ್ಪ ಕೈನ ಎಣ್ಣೆ ಹಚ್ಕೊಳ್ಳಿ, ಆಗ ಇದು ನಿಮಗೆ ಕೈಗೆ ಅಂಟೋದಿಲ್ಲ. ಈಗ ಎಷ್ಟು ಬೇಕೋ ಅಷ್ಟು ದಪ್ಪ ನೋಡಿಕೊಂಡು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿ ತಗೊಳ್ಬೇಕು. ಈಗ ಒಬ್ಬಟ್ಟು ತಟ್ಟಲಿಕ್ಕೋಸ್ಕರ ಒಂದು ಇಲ್ಲಿ ಪ್ಲಾಸ್ಟಿಕ್ ಕವರ್ನ ತೊಗೊಂಡಿದ್ದೀನಿ. ನೀವು ಬಟರ್ ಪೇಪರ್ ಮೇಲೂ ತಟ್ಕೋಬೋದು, ಬಾಳೆ ಎಲೆ ಮೇಲೂ ಸಹ ತಟ್ಕೋಬೋದು. ಈಗ ಇದಕ್ಕೆ ಮೊದಲಿಗೆ ಎಣ್ಣೆನ ಹಚ್ಕೊಳ್ಳೋಣ. ನೀವು ಯಾರಾದರೂ ಫಸ್ಟ್ ಟೈಮ್ ಮಾಡ್ತಿದ್ರೆ ಈ ರೀತಿಯಾಗಿ ಮಾಡಿ ನೋಡಿ, ಎಷ್ಟು ಈಸಿಯಾಗಿ ಒಬ್ಬಟ್ಟನ್ನ ತಟ್ಕೋಬೋದು ಅನ್ನೋದನ್ನು ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಚಿಕ್ಕ ಮಕ್ಕಳು ಸಹ ಮಾಡ್ಬೋದು, ಅವರು ಇಷ್ಟಪಟ್ಟು ಮಾಡೋ ರೀತಿಯಲ್ಲಿ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ 2 ಕವರ್ನ ನಾನು ಯೂಸ್ ಮಾಡ್ತಿದ್ದೀನಿ, 2 ಟ್ರಾನ್ಸ್ಪರೆಂಟ್ ಆಗಿದೆ. ಈಗ ನೋಡಿ, ಒಂದು ಕವರಿಗೆ ಎಣ್ಣೆ ಹಚ್ಚಿ ಸೈಡ್ಗೆ ತೆಗೆದಿಟ್ಕೊಂಡೆ. ಈಗ ಇದ್ರ ಮೇಲೆ ಇವಾಗ ಇನ್ನೊಂದು ಕವರ್ ಇಟ್ಟಿದ್ದೀನಲ್ಲ, ಇದಕ್ಕೂ ಮತ್ತೆ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ನಾವು ಇದ್ರ ಮೇಲೇ ಒಬ್ಬಟ್ಟನ್ನ ಮಾಡೋದು. ಈಗ ಇದಕ್ಕೂ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈಗ ಮೊದಲೇ ಏನು ಉಂಡೆ ಮಾಡಿಟ್ಟಿದ್ವಿ ಅದನ್ನು ನೋಡಿ ಜಸ್ಟ್ ಹೀಗೆ ಕೈಯಲ್ಲಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ, ನೋಡಿ ಜಸ್ಟ್ ಹೀಗೆ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ನಾವು ಮೊದಲೇ ಏನು ಉಂಡೆನ ಮಾಡಿಟ್ಕೊಂಡಿದ್ದೀವಿ ಹೂರಣನ, ಅದಕ್ಕೆ ಇದರೊಳಗಡೆನ ಹೀಗೆ ಜಸ್ಟ್ ಸ್ಟಫಿಂಗ್ ಮಾಡಿ ಎಕ್ಸ್ಟ್ರಾ ಏನು ಬರುತ್ತೆ ಅದನ್ನು ತೆಗೆದುಬಿಡಬೇಕಾಗತ್ತೆ. ನೋಡಿ, ಎಕ್ಸ್ಟ್ರಾ ತೆಗೆದು ಮತ್ತೆ ನಂತರ ರೌಂಡ್ ಮಾಡಿ ಕವರ್ ಮೇಲೆ ಇಟ್ಟು ಜಸ್ಟ್ ಈ ರೀತಿಯಾಗಿ ಎಣ್ಣೆ ಹಚ್ಕೊಂಡು ಕವರ್ ಮೇಲಿಟ್ಟು ಒಂದು ಸಲ ಹೀಗೆ ತಟ್ಕೋಬೇಕು. ನಂತರ ನಾವು ಮೊದಲೇ ಏನು ಆಯಿಲ್ನ ಹಚ್ಚಿಟ್ಕೊಂಡಿದ್ವಿ ಇನ್ನೊಂದು ಕವರು, ಅದನ್ನು ಇದ್ರ ಮೇಲೆ ಇಟ್ಟು ಈ ರೀತಿಯಾಗಿ ಜಸ್ಟ್ ಸ್ಪ್ರೆಡ್ ಮಾಡಿದ್ರೆ ಸಾಕಾಗುತ್ತೆ. ನೀವೇನಾದರೂ ಮಕ್ಕಳ ಕೈಯಲ್ಲಿ ಮಾಡಿಸುವಾಗ ಅವರಿಗೆ ಒಂದು ಚಟುವಟಿಕೆ ಥರ ಕೊಟ್ಟರೆ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ, ಅವರು ಇಷ್ಟಪಟ್ಟು ಸಹ ಮಾಡ್ತಾರೆ. ನಿಮ್ಗೆ ಈ ರೀತಿ ಕೈಯಲ್ಲಿ ಸ್ಪ್ರೆಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಚಪಾತಿ ಲಟ್ಟಣಿಗೆ ತೊಗೊಂಡು ಸಹ ನೀವು ಚಪಾತಿ ತೀಡುವ ರೀತಿಯಲ್ಲಿ ತೀಡ್ಬೋದು. ಆಗ ನಿಮಗೆ ಕವರಿಗೆ ಅಂಟ್ಕೊಳ್ಳೋದಿಲ್ಲ. ನಿಮಗೆ ಎಷ್ಟು ತೆಳ್ಳ ಬೇಕೋ ಅಷ್ಟು ತೆಳುವಾಗಿ ಒಬ್ಬಟ್ಟು ಬರುತ್ತೆ. ಈವನ್ ರೌಂಡಾಗಿಯೂ ಸಹ ಬರುತ್ತೆ. ನೋಡಿ, ಇಲ್ಲಿ ತವಾ ಆಲ್ರೆಡಿ ಇಟ್ಟಿದ್ದೆ ಬಿಸಿ ಆಗಲಿಕ್ಕೆ. ಈಗ ಇದನ್ನು ತೆಗೆದು
ತವಾ ಮೇಲೆ ಹಾಕಿ ಇದಕ್ಕೆ ಜಾಸ್ತಿ ಎಣ್ಣೆ ಬೇಕಾಗೋದಿಲ್ಲ, ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ಬೇಕು. ಕೈಯಲ್ಲಿ ಜಸ್ಟ್ 1ರಿಂದ 2 ಹನಿಯಷ್ಟು ಎಣ್ಣೆನ ಮಾತ್ರ ಹಾಕ್ಕೊಂಡ್ರೆ ಸಾಕಾಗತ್ತೆ. ಈಗ ಒಂದು ಸೈಡ್ ಬೆಂದಿದೆ, ಮತ್ತು ಇನ್ನೊಂದು ಕಡೆನ ತಿರುಗಿಸಿ ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಮೀಡಿಯಮ್ ಉರಿಯಲ್ಲಿ ಇಟ್ಟು ಬೇಯಿಸ್ಕೋಬೇಕು. ತುಂಬ ಹೈ ಫ್ಲೇಮ್ ಇಟ್ಬಿಟ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಮೀಡಿಯಮ್ ಉರಿಯಲ್ಲಿ ಇಟ್ಟು ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ರುಚಿಯಾದಂತಹ ಹಲಸಿನ ಹಣ್ಣು ಒಬ್ಬಟ್ಟು ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ, ನೀವೇನಾದರೂ ಮನೇಲಿ ಟ್ರೈ ಮಾಡಿದ್ರೆ ನಮಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಸಹ ಮಾಡ್ಕೊಳ್ಳಿ. ವರಮಹಾಲಕ್ಷ್ಮಿ ಹಬ್ಬದ ಅಲಂಕಾರದ ನೋಟಿಫಿಕೇಷನ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಸಬ್ಸ್ಕ್ರೈಬರ್ಸ್.